ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವೆಂಕಿ ಪೂಜಾಸ್ ರೆಸಿಪೀಸ್. ಸೊ ಓಕೆ, ಇವತ್ತು ನಾನೇನಕ್ಕೆ ನಿಂತಿದ್ದೀನಿ ಅಂದರೆ, ಸೊ ಈಗ ಇದಲ್ಲ ಏನು ಸಮ್ಮರು. ಸೊ ಸಮ್ಮರ್ಗೆ ಅಂದರೆ ಎಲ್ಲರಿಗೂ ಗೊತ್ತು, ಏನಂತಾರೆ, ಮಜ್ಜಿಗೆ ಮಾಡೋದು ಗೊತ್ತು, ಪ್ರತಿಯೊಂದು ಗೊತ್ತಿರುತ್ತೆ. ಬಟ್ ಬೂಮರು ಮತ್ತು ಸೆಂಟರ್ ಫ್ರೂಟ್ ಮೊಜಿಟೋ, ಸೊ ಇದನ್ನು ಸಮ್ಮರ್ಗೆ ಹಾಕೊಂಡು ಕುಡಿತಿದ್ರೆ ನೀವು ಸಕ್ಕತ್ತಾಗಿರುತ್ತೆ. ಸೊ ಇದನ್ನು ಹೆಂಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ತೀನಿ. ಸೊ ಇದು ನನಗೆ ಗೊತ್ತು ಇದು ಮಾಡೋದು. ಸೊ ಅದರಿಂದ ಇವತ್ತು ಈ ಚಾನಲಲ್ಲಿ ನನ್ನ ರೆಸಿಪಿ. ಓಕೆ, ಅದು ಬೂಮರಲ್ಲಿ ಸೆಂಟರ್ ತೋರಿಸ್ತೀನಿ. ಈಗ ಬನ್ನಿ. ಈಗ ನಾವು ಸೆಂಟರ್ ಫ್ರೆಶ್ ಹಾಗೂ ಬೂಮರ್ ಮೊಜಿಟೋ ಮಾಡೋದಕ್ಕೆ ಏನೇನು ಬೇಕು ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನಾನು ಮಾಡ್ತಿರೋದು ಬಂದ್ಬಿಟ್ಟು ಸೆಂಟರ್ ಫ್ರೂಟು, ಇದು ಒಂದು ಮೊಜಿಟೋ, ಆಮೇಲೆ ಬೂಮರ್ ಮೊಜಿಟೋ ಒಂದು. ಸೊ ಎರಡು ಸಪ್ರೇಟ್ ಮಾಡ್ತಿರೋದು. ಸೊ ನಾನು ಇವಾಗ ತೋರಿಸ್ತಿದ್ದೀನಿ. ಫಸ್ಟು ಸೆಂಟರ್ ಫ್ರೂಟ್ ಬೇಕು, ಆಮೇಲೆ ಇದೇನಿದು ಮಿಂಟು, ಆಮೇಲೆ ಬೂಮರ್ ಬೇಕು, ಲೆಮನ್ ಬೇಕು, ಮತ್ತು ಶುಗರು ಅಷ್ಟೇ ಎಷ್ಟು ಬೇಕೋ ನಿಮಗೆ ಅಷ್ಟು ಹಾಕೊಳ್ರಿ. ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕೋದು. ಅಷ್ಟೇ ಅಲ್ವಾ ಬೂಮರ್ ಮತ್ತು ಸೆಂಟರ್ ಬೂಮರ್ ಅಂದರೆ ಅದು ಇವಾಗ ನಾನು ತೋರಿಸ್ತೀನಿ ನಿಮಗೆ. ಸೊ ಒಂದು 10 ಬೂಮರ್ ತಗೊಂಡ್ರೆ ಸಾಕು. 10 ಬೂಮರು, ಅದು ಒಂದು ಗ್ಲಾಸ್ ಮೊಜಿಟೋ ಮಾಡೋದಕ್ಕೆ ಒಂದು 10 ಬೂಮರು ಅಥವಾ 10 ಸೆಂಟರ್ ಫ್ರೂಟು. ಸೊ ಓಕೆ, ನೀವು ಇದನ್ನು ಚಾಕ್ಲೇಟ್ಸಲ್ಲೂ ಮಾಡ್ಬೋದು. ಸೊ ಇವಾಗ ನಾನು ಏನು ತೋರಿಸ್ಕೊಡ್ತೀನಿ ಇದನ್ನೇ. ಸೊ ಬೂಮರ್ ಬದಲು ನೀವು ಚಾಕ್ಲೇಟ್ ಯೂಸ್ ಮಾಡ್ಬೋದು. ಅದಾದಮೇಲೆ ಮೇಯ್ನ್ ಬೇಕಾಗಿರೋದು ಸ್ಪ್ರೈಟು ಮತ್ತು ನೀರು. ಸೊ ಎರಡು ಇಲ್ಲದೆ ಮೊಜಿಟೋನೇ ಇಲ್ಲ. ಸೊ ಓಕೆ, ಈಗ ಮಾಡೋದು ನೋಡೋಣ. ಈಗ ಬೂಮರ್ನ ಮತ್ತು ಸೆಂಟರ್ ಫ್ರೂಟ್ನ ಎರಡೂ ಅನ್ರ್ಯಾಪ್ ಮಾಡಿಬಿಟ್ಟಿದ್ದೀವಿ. ಸೊ ಎಲ್ಲ ತೆಗೆದಿದ್ದೀವಿ. ಈಗ ಬೂಮರ್ನ ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ, ಓಕೆನಾ. ಸೊ ಸೆಂಟರ್ ಫ್ರೂಟ್ನ ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ, ಓಕೆನಾ. ಸೊ ಇದಿಷ್ಟು ಹಿಂಗೆ ಹಾಕಾದ್ಮೇಲೆ ನಾವು ನೀರು ತಗೊಂಡಿರ್ತೀವಲ್ಲ, ಈ ನೀರನ್ನ ಟಕ 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 ಟಕ, ಇಲ್ಲ ನಾರ್ಮಲ್ ವಾಮ್ ವಾಟರ್, ಇದಕ್ಕೊಂದಷ್ಟು ಅಂದರೆ ನಿಮಗೆ ಫ್ಲೇವರ್ ಇಳಿಬೇಕದು, ಓಕೆನಾ. ಇದನ್ನು ಈಗ ಮ್ಯಾಕ್ಸಿಮಮ್ 1 ಅವರಿಂದ 2 ಅವರ್ ಬಿಟ್ಬಿಡೋಣ, ಓಕೆನಾ. ಆಮೇಲೆ ಮತ್ತೆ ನಿಮಗೆ ಸಿಗ್ತೀವಿ. ಈಗ 3 ಅವರ್ ಬಿಟ್ಟಿದ್ದೀವಿ. 3 ಅವರ್ ಅದನ್ನು ನೆನೆಯಕ್ಕೆ ಹಾಕಿದ್ದೀವಿ, ಬೂಮರ್ನ ಮತ್ತು ಸೆಂಟರ್ ಫ್ರೂಟ್ನ. ನೋಡಿ ಕಲರ್ ಬಿಟ್ಕೊಂಡಿದೆ, ಇದು ತೆಗೀರಿ ನೋಡ್ರಿ, ಅದ್ರ ಸತ್ವನೇ ಕಳೆದೋಗಿದೆ, ಅದೆಲ್ಲ ನೀರು ಹೋಗಿರುತ್ತೆ. ಸೊ ಇದ್ರದ್ದು ತೋರಿಸಿ, ಇದು ಅಷ್ಟೇ, ಓಕೆನಾ. ಸೊ ಕಲರ್ ಕಾಣಿಸ್ತಿರೋದು ನಿಮಗೆ ನೀರ್ದು, ಓಕೆನಾ. ಈಗ ಹೆಂಗೆ ಏನು ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನೋಡಿ, 2 ಗ್ಲಾಸ್ ತಗೊಂಡಿದ್ದೀನಿ. ಈಗ ನೋಡಿ ನಿಂಬೆಹಣ್ಣು, ಓಕೆನಾ, ಹಾಕ್ಕೊಂಡಿದ್ದೀನಿ ಗ್ಲಾಸ್ ಒಳಗೆ. ನಾನು ಸ್ಲೈಸ್ ಮಾಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಸೊ ಅದು ಇದಕ್ಕೆ 2 ಸ್ಲೈಸು, ಇದಕ್ಕೆ 2 ಸ್ಲೈಸು. ಸೊ ಇದಾದಮೇಲೆ ಲೆಮನ್ ಹಾಕಿದ್ದೀನಿ. ಸೊ ಅದಕ್ಕೆ ಇಲ್ಲಿ ನೋಡಿ ಸ್ಕ್ವೀಸ್ ಮಾಡ್ಕೊಳ್ಳೋಣ. ಸೊ ಹಾಫ್ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. 1 ಗ್ಲಾಸಿಗೆ ಹಾಫ್. ಹಾಂ, ನಾನು ಒಂದೇ ನಿಂಬೆಹಣ್ಣಲ್ಲಿ ಹಾಕ್ತಿರೋದು. ಒಂದೇ ನಿಂಬೆಹಣ್ಣಲ್ಲಿ ಹಾಫ್ನ 2ಕ್ಕೂ ಹಾಕ್ತಾಯಿದ್ದೀನಿ. ಇದಾದಮೇಲೆ ಈಗ ಇದಕ್ಕೆ ಶುಗರ್ ಹಾಕ್ಕೊಳ್ತಿದ್ದೀನಿ. ಎಷ್ಟಂದರೆ ಕೆಲವರು ಜಾಸ್ತಿ ಹಾಕ್ಕೊಳ್ತಾರೆ, ನನ್ನನ್ನು ಕೇಳಿದ್ರೆ ಸೊ ಲೈಟಿಗೆ ಹಾಕೊಂಡ್ರೆ ಸಾಕು, ಓಕೆನಾ. ಸ್ವೀಟ್ ಇರುತ್ತಲ್ವಾ ಅದಕ್ಕೆ. ಈಗ ಬೂಮರು ಸೋಕಾಗಿರೋ ವಾಟರು ನೋಡಿ, ಕಲರ್ ನೋಡಿ, ಬೂಮರ್ದು ಎಲ್ಲ ನೀರಿಗೆ ಬಿಟ್ಕೊಂಡ್ಬಿಟ್ಟಿದೆ. ಈಗ ಇದನ್ನು ಹಾಕೋಣ. ಇದು ಬಂದ್ಬಿಟ್ಟು ಸೆಂಟರ್ ಫ್ರೂಟ್ದು ವಾಟರ್. ಈಗ ನಾನು ಮಿಂಟ್ ಲೀಫ್ನ ಹಾಕೋತೀನಿ. ಇವಾಗ ಹಾಕ್ತೀನಿ ನಾನು, ಏನಕ್ಕೆ ಗೊತ್ತಾ, ಕೆಲವ್ರು ಏನು ಮಾಡ್ತಾರೆ ಅಂದರೆ, ನಾನು ಲೆಮನ್ ಹಾಕಿದ್ನಲ್ಲ, ಸೊ ಅದ್ರ ಜೊತೆಗೆ ಹಾಕಿ ಕಚ್ಕ ಪಚ್ಕ ಮಾಡಿಬಿಡ್ತಾರೆ. ಸೊ ನಾನು ಹಂಗೆ ಮಾಡಲ್ಲ, ಈಗ ಹಾಕ್ತೀನಿ. ಸೊ 3 ಹಾಕೊಳ್ರಿ ಸಾಕು. ಇದಕ್ಕೊಂದು 3, ಇದಕ್ಕೊಂದು 3 ಎಲೆ, ಓಕೆನಾ. ಇದಾದಮೇಲೆ ನಮಗೆ ಮೇಯ್ನ್ ಮ್ಯಾಟ್ರ್ ಬರೋದೆ ಸ್ಪ್ರೈಟ್ನ ನಾನು ಆ್ಯಕ್ಚುಲಿ 1/4 ಭಾಗ ಹಾಕ್ಕೊಂಡಿದ್ದೀನಿ, ಓಕೆನಾ. ಸೊ ಈ ವಾಟರ್ನ
ಇನ್ನು ಮುಕ್ಕಾಲು ಭಾಗ ನೀವು ಸ್ಪ್ರೈಟ್ ಹಾಕಬೇಕು. ಈ ಬೇಸಿಗೆಯಲ್ಲಿ ಕುಡಿತಿದ್ರೆ ಮಾತ್ರ ಇಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಬೋಣ. ಏನು ಗೊತ್ತಾ, ನಮಗೆ ಅದೇ ನಾವು ಹೊರಗಡೆ ಎಲ್ಲ ಈ ಥರ ತಗೊಂಡ್ರೆ ಇದನ್ನು ಕೊಡ್ತಾರೆ. ಸೊ ಈ ಪಬ್ಬಲ್ಲೋ ಅಥವಾ ನೀವು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗೆ ಹೋದರೆ ಕೊಡ್ತಾರೆ. ಸೊ ಆವಾಗ ನೀವು ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಬಟ್ ನಾನೀಗ ಅದಕ್ಕೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಈಗ ಟೇಸ್ಟ್ ಮಾಡ್ತೀರಾ? ಸ್ಟ್ರಾ ಬೇಡ, ಹಾಗೆ ಟೇಸ್ಟ್ ಮಾಡೋಣ ಅಲ್ವಾ? ಯೂಶಲಿ ರೆಸ್ಟೋರೆಂಟಲ್ಲಿ ಎಲ್ಲ ಸ್ಟ್ರಾ ಕೊಡ್ತಾರೆ, ಕೆಲವು ಕಡೆ ಕೊಡಲ್ಲ. ನೋಡಿ, ಇದು ಬೂಮರ್ದು, ಇದು ಸೆಂಟರ್ ಫ್ರೂಟ್ದು. ಸೊ ಓಕೆ, ಈಗ ನೀವು ಬೂಮರ್ ಕುಡಿತೀರಾ, ಸೆಂಟರ್ ಫ್ರೂಟ್ ಕುಡಿತೀರಾ? ಬೂಮರ್ ಸೇಫರ್ ಸೈಡ್ ಅದ. ಸೊ ಸಕ್ಕದಾಗಿರುತ್ತೆ. ಸೊ ಇದು ಹೇಗಿದೆ ಅಂತ ನೋಡೋಣ. ಸಕ್ಕದಾಗಿದೆ, ಫ್ಲೇವರ್ಸ್ ಚೆನ್ನಾಗಿದೆ ಅಲ್ವಾ? ಇದು ಅಷ್ಟೇ ಸಕ್ಕದಾಗಿ ಬಂದೈತೆ. ಹೆಂಗಿದೆ? ಸೂಪರ್ ಆಗಿದೆ. ಯಾರಾದ್ರೂ ಗೆಸ್ಟ್ ಎಲ್ಲ ಬಂದಾಗ ಮಾಡಿಕೊಟ್ರೆ ನಿಜವಾಗ್ಲೂ ಗೆಸ್ಟೋ ಅಥವಾ ಯಾರೋ ನಿಮ್ಮ ಮನೆಯವರೇ ಯಾರೋ ಒಬ್ರು ಬಿಸಿಲಲ್ಲಿ ಬಂದಾಗ ನೀವು ಇದನ್ನ ಮಾಡಿಕೊಟ್ಬಿಟ್ರೆ ರೆಸ್ಟೋರೆಂಟಲ್ಲಿ ಸಿಗೋ ಥರನೇ ಇದೆ ಅಲ್ವಾ? ನೀವು ಟ್ರೈ ಮಾಡಿ. ಬೂಮರ್ ಮಾತ್ರ ಯಾರು ಏನು ಟ್ರೈ ಮಾಡ್ತೀರೋ ಬೂಮರ್ ಟ್ರೈ ಮಾಡಿ. ಬೂಮರ್ ಸಕ್ಕದಾಗಿದೆ ಅಲ್ವಾ? ಲೈಟ್ ಆಗಿ ಸಕ್ಕದಾಗಿದೆ. ಬೂಮರ್ ಸಕ್ಕದಾಗಿದೆ. ಸೊ ಈ ಮೊಜಿಟೋನ ಕುಡಿಯೋಕ್ಕೆ ಹೋಗ್ಬಿಟ್ಟು ರೆಸ್ಟೋರೆಂಟಲ್ಲಿ 150 ರೂಪಾಯಿ ಖರ್ಚು ಮಾಡ್ತೀವಿ. ಇದಕ್ಕೆ ಎಷ್ಟಾಗಿರ್ಬೋದು ಗೊತ್ತಾ? ಮೊಜಿಟೋ ಇದನ್ನ ಮಾಡೋದಕ್ಕೆ 10 ರೂಪಾಯಿ ಬೂಮರ್, 10 ರೂಪಾಯಿ ಬೂಮರು, 10 ರೂಪಾಯಿ ಬೂಮರ್ ಅನ್ಕೊಂಡ್ರೆ 10 ಬೂಮರ್ದು ಹಾಕಿದ್ದೀನಿ. ಮತ್ತು 20 ರೂಪಾಯಿದು ಒಂದು ಸ್ಪ್ರೈಟು, ಮತ್ತು ನಿಂಬೆಹಣ್ಣು ಮನೆಯಲ್ಲೇ ಇರುತ್ತೆ. ನಿಂಬೆಹಣ್ಣು ಪುದಿ ಅದೇ ಮಿಂಟು 2 ರೂಪಾಯಿ. ಅಷ್ಟೇ 20, 30, 40 ರೂಪಾಯಲ್ಲಿ ಮುಗಿದೋಯ್ತು. ಸಕ್ಕದೈತೆ. ಓಕೆ, ಇದನ್ನ ನಮ್ಮ ಮನೇಲಿ ಎಲ್ಲರಿಗೂ ಕೊಟ್ಬಿಟ್ಟು ಅವ್ರಿಗೆ ಕುಡಿಸ್ಬಿಟ್ಟು ನನ್ನ ಡ್ಯೂಟಿ ಮುಗಿಸ್ತಿದ್ದೀನಿ. ಓಕೆ, ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು. ಟ್ರೈ ಮಾಡಿ, ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಸೊ ತಿಳಿಸಿ ಕಮೆಂಟಲ್ಲಿ. ಓಕೆ, ನೆಕ್ಸ್ಟು ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. Love you all.